ಸ್ನೇಹಿತರೆ ನಮಸ್ಕಾರ, ನಾನು ಪುಷ್ಪ. ಸ್ನೇಹಿತರೆ, ಮನೆಯನ್ನು ಶುಚಿಯಾಗಿಟ್ಕೊಳ್ಬೇಕು ಅಂತ ಹೇಳಿ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಹೀಗಿದ್ದಾಗ ಮನೆಯ ಗೋಡೆಗಳಲ್ಲಿರಬಹುದು, ಸ್ವಿಚ್ ಬೋರ್ಡ್ಗಳಲ್ಲಿ ಕೂತಿರುವಂತಹ ಕಲೆಯನ್ನು ಮತ್ತು ಕೊಳೆಯನ್ನು, ಧೂಳನ್ನು ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬಹುದು. ಇದಕ್ಕೆ ನೀವು ಕೆಮಿಕಲ್ ಬಳಸಿದಂತಹ ಲಿಕ್ವಿಡ್ಗಳನ್ನು ಬಳಸಿ ನೀವು ಕ್ಲೀನ್ ಮಾಡ್ಕೊಳ್ಳೋ ಬದಲು ಈ ಒಂದು ವಸ್ತುವನ್ನು ಬಳಸಿ ನೀವು ಆರಾಮಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೊಳ್ಬಹುದು. ಬನ್ನಿ, ಆ ವಸ್ತು ಯಾವುದು, ಅದನ್ನು ಹೇಗೆ ನಾವು ಕ್ಲೀನ್ ಮಾಡ್ಕೊಳ್ಬಹುದು ಅಂತೇಳಿ ನೋಡ್ತಾ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಹಾಗಿದ್ದ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ರೀತಿಯಾಗಿ ಕರೆ ಹಿಡಿದಿರುವಂತಹ ಒಂದು ಸ್ವಿಚ್ ಬೋರ್ಡ್ಗಳನ್ನು ನೀವು ಮನೆಯಲ್ಲಿ ಈಸಿಯಾಗಿ ಯಾವುದೇ ರೀತಿ ಶ್ರಮವನ್ನು ವಹಿಸದೇ ನೀವು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ನೋಡಿ, ನಾನಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಟೂತ್ ಪೇಸ್ಟನ್ನು ಹಾಕ್ಕೊಳ್ಳಿ. ನೀವು ಮನೆಯಲ್ಲಿ ಬಳಸುವಂತಹ ಯಾವುದೇ ಟೂತ್ ಪೇಸ್ಟನ್ನು ಕೂಡ ನೀವು ಬಳಸ್ಕೊಳ್ಬಹುದು. ಅದ್ರ ಜೊತೆಗೆ ನೋಡಿ, ವೇಸ್ಟ್ ಅಂಥೇಳಿ ಬಿಸಾಕೋ ಒಂದು ಬ್ರಷನ್ನು ಕೂಡ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಈ ಬ್ರಷಿಂದ ನೀವು ಈ ರೀತಿಯಾಗಿ ಉಜ್ಕೊಳ್ತಾ ಬರೋದ್ರಿಂದ ಸ್ವಿಚ್ ಬೋರ್ಡ್ ತುಂಬಾ ನೀಟಾಗುತ್ತೆ. ಸ್ವಲ್ಪ ಬ್ರಷನ್ನು ನೆನೆಸ್ಕೊಂಡು ಈ ರೀತಿ ಉಜ್ತಾ ಬರೋದ್ರಿಂದ ಸ್ವಿಚ್ ಬೋರ್ಡಲ್ಲಿ ಕಟ್ಟಿರುವಂತಹ ಕಲೆಗಳಿರಬಹುದು ಅಥವಾ ಧೂಳು ಇರಬಹುದು, ಎಲ್ಲವೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಯಾಕೆ ನೀವು ಬ್ರಷನ್ನು ಯೂಸ್ ಮಾಡಬೇಕು ಅಂತ ಹೇಳಿದರೆ, ಅಲ್ಲಿ ನೋಡಿ ಮೂಲೆಗಳಿರಬಹುದು, ಸಂದುಗಳಿರಬಹುದು, ಎಡ್ಜ್ಗಳಲ್ಲಿ ಈ ಬ್ರಷಿಂದ ನಿಮಗೆ ವಾಶ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗೋದ್ರಿಂದ ಬ್ರಷನ್ನು ಬಳಸಿ ನೀವು ಈ ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಉಜ್ಜಿದ ಮೇಲೆ ನೀವು ಒಂದು ಟಿಶ್ಯೂ ಪೇಪರ್ ಇರಬಹುದು ಅಥವಾ ಕಾಟನ್ ಬಟ್ಟೆ ಯಾವುದಾದ್ರೂ ಒಂದು ತೆಗೆದುಕೊಂಡು ಅದನ್ನು ನೀವು ಒರೆಸ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸಲ್ಲಿ ಅಷ್ಟು ಕ್ಲೀನ್ ಆಗಿದೆ ಅಂತೇಳಿ. ಸೊ ಇದಕ್ಕೆ ನೀವು ಯಾವುದೇ ಕೆಮಿಕಲನ್ನು ಬಳಸಿದ ಲಿಕ್ವಿಡ್ಗಳನ್ನು ಬಳಸಿ ಕ್ಲೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಆ ಲಿಕ್ವಿಡನ್ನು ಬಳಸಿ ನೀವು ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ, ಕೈಯಲ್ಲಿ ಇನ್ಫೆಕ್ಷನ್ಸ್ ಆಗ್ಬೋದು, ಚರ್ಮದಲ್ಲಿ ಏನಾದರೂ ರ್ಯಾಷಸ್ಗಳಾಗ್ಬೋದು. ಈ ರೀತಿಯ ಸಮಸ್ಯೆಗಳಿಂದ ನೀವು ಆರಾಮಾಗಿ ಪಾರಾಗ್ಬೋದು ಈ ಒಂದು ಟೂತ್ ಪೇಸ್ಟನ್ನು ಬಳಸಿ ನೀವು ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ನೋಡಿ, ನಿಮಗೆ ಅಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಡಿಫ್ರೆನ್ಸ್ ನೀವೇ ಕಂಡುಹಿಡ್ಕೊಳ್ಬಹುದು. ಫಸ್ಟ್ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ ಹೇಳಿ. ನೋಡಿ, ಸ್ವಿಚ್ ಬೋರ್ಡ್ ಇವಾಗ ಹೊಸದಾಗಿ ನೀವು ಹೇಗೆ ಫಿಟ್ ಮಾಡುವಾಗ ಇರುತ್ತೆ ಅದೇ ರೀತಿಯಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಗೈಸ್, ಈ ಟಿಪ್ಸ್ ನಿಮ್ಗೆ ಹೇಗನ್ನಿಸ್ತು? ಟಿಪ್ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ನಾವು ಇವಾಗ ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಲ್ಲಿ ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ, ವಯರ್ ಕೂಡ ಎಷ್ಟು ಒಂದು ಗಲೀಜಾಗಿದೆ ಅಂತ ಹೇಳಿ. ಈ ವಯರನ್ನು ಕೂಡ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬಹುದು. ನಾವೇನಾದರೂ ಎಣ್ಣೆ ಕೈಯಲ್ಲಿರಬಹುದು ಅಥವಾ ಏನಾದರೂ ಅರ್ಜೆಂಟಿಗೆ ನಾವು ಏನನ್ನಾದರೂ ಮುಟ್ಟಿ ಕೂಡ ಆ ಒಂದು ವಯರನ್ನು ಮುಟ್ಟಿದಾಗಲೂ ಕೂಡ ಈ ರೀತಿಯಾಗಿ ಗಲೀಜಾಗ್ತಾ ಬರುತ್ತೆ. ಸೊ ಈ ರೀತಿ ಗಲೀಜಾಗಿರುವಂತಹ ವಯರನ್ನು ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಬನ್ನಿ, ಅದನ್ನು ಹೇಗೆ ನಾವು ಕ್ಲೀನ್ ಮಾಡೋದು ಅಂತಲೂ ಸಹ ನೋಡ್ತಾ ಹೋಗೋಣ. ಸೊ ಅದಕ್ಕೆ ನಾನು ಸೇಮ್ ಒಂದು ಹಳೆ ಟೂತ್ ಬ್ರಷ್ಗೆ ಒಂದು ಸ್ವಲ್ಪ ಟೂತ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಬ್ರಷ್ಗೆ. ಸೊ ಅದನ್ನು ಸ್ವಲ್ಪ ನೀರಲ್ಲಿ ಕೈಯನ್ನು ಅದ್ಕೊಂಡು ಸ್ವಲ್ಪ ಚಂಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಉಜ್ತಾ ಬರೋದ್ರಿಂದನೂ ಸಹ ನಿಮ್ಮ ವಯರ್ ತುಂಬಾ ನೀಟಾಗುತ್ತೆ. ಸೊ ಹೊಸದಾಗಿ ಹೇಗೆ ನಿಮ್ಮ ವಯರ್ ಇರುತ್ತೆ ಅದೇ ರೀತಿಯೇ ಆಗುತ್ತೆ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಉಜ್ಜಿದ ಮೇಲೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ಮೇಲೆ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಎಷ್ಟು ನೀಟಾಗಿದೆ ಅಂತ ಹೇಳಿ. ನೆಕ್ಸ್ಟು, ಮನೆಯ ಗೋಡೆ ಮೇಲೆ ಆಗಿರುವಂತಹ ಪೆನ್ ಮಾರ್ಕ್ಗಳಿರಬಹುದು ಅಥವಾ ಈ ಕನ್ನಡಿಯ ಕೆಳಭಾಗದಲ್ಲಿ ಸಿಂಗರಗಳೆಲ್ಲ ಇಟ್ಕೊಂಡು ನಾವು ಅಲ್ಲೇ ಗೋಡೆಗಳೆಲ್ಲ ಒರೆಸ್ಕೊಂಡಿರ್ತೀವಿ, ಅದು ಕೂಡ ಅಲ್ಲಲ್ಲೇ ಕಲೆ ಹಿಡ್ದಂಗೆ ಆಗಿರುತ್ತೆ. ಸೊ ಈ ಕಲೆಗಳನ್ನು ಕೂಡ ನೀವು ಈಸಿಯಾಗಿ ವಾಶ್ ಮಾಡ್ಕೊಳ್ಬಹುದು. ನೋಡಿ, ಸೇಮ್ ಪ್ರೋಸೆಸ್ಸಲ್ಲೇ ಸ್ವಲ್ಪ ಪೇಸ್ಟನ್ನು ಟೂತ್ ಬ್ರಷ್ಗೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಉಜ್ಕೊಳ್ತಾ ಬರೋದ್ರಿಂದ ಸಹ ಗೋಡೆಯೂ ಸಹ ನೀಟಾಗುತ್ತೆ. ಯಾವುದೇ ರೀತಿ ಕಲೆಗಳು ಸಹ ಅಲ್ಲಿ ಇರೋದಿಲ್ಲ. ಇದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ನೀವು ಇಲ್ಲಿ ಬಳಸಿರೋದು ಜಸ್ಟ್ ಒಂದು ಟೂತ್ ಪೇಸ್ಟ್ ಅಷ್ಟೇ. ಯಾವುದೇ ರೀತಿಯ ಕೆಮಿಕಲನ್ನು ಬಳಸದೆ ನೀವು ನಿಮ್ಮ ಕೆಲಸವನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಸ್ನೇಹಿತರೆ, ಈ ಟಿಪ್ಸ್ಗಳು ನಿಮಗೆ ಯೂಸ್ ಆಗಿದೆ ಅಂಥೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.